ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವಾಗ ಆ್ಯಕ್ಚುಲಿ ನಾವು ಮುಂಬೈ ಹೈವೇಲಿದ್ದೀವಿ. ನೋಡ್ಬೋದು ಅಲ್ಲಿ ಹಿಂದ್ಗಡೆ ಅಂತೂ ಕುಂಬೆ ಫಾಲ್ಸಿಂದ ಹೈವೇನೇ ಸರಿ ಇಲ್ಲ ಗುರು. ಫುಲ್ಲು ವೈಟ್ ಟ್ಯಾಪಿಂಗ್ ಮಾಡ್ತವ್ರೆ, ಸರಿಯೇ ಇಲ್ಲ. ಅದಕ್ಕೆ ವಿಡಿಯೋ ಮಾಡಬೇಕು ಅಂತಲೇ ಇದ್ದಿದ್ದು, ಇಲ್ಲಾಂದರೆ ಮಾಡ್ತಿರಲಿಲ್ಲ. ಆದರೆ ಇಲ್ಲಿಂದ ನಮಗೆ ಸುಮಾರು ಪೆನ್ ಅಂತ ಒಂದು ಊರು ಬರುತ್ತೆ. ಆ ಊರಿಂದ ಹೈವೇ ಮಾತ್ರ ಸೈಕಾಗೈತೆ. ನೋಡ್ತಿರಲ್ಲ, ಇಲ್ಲಿ ಮುಂದೆ ನೋಡ್ತಿರೋದಲ್ಲ ಮುಂಬೈ ಹೈವೇನೇ. ಆ ಕಡೆ ಹಿಂದೆ ಹೋಗಿದ್ದು ಪುಣೆ. ಆ ಹೈವೇ ಇನ್ನೂ ಸಕ್ಕದಾಗೈತೆ. ಅದು 5 ಲೈನು, ಇದು 4 ಲೈನ್. ಇದು ಸಕ್ಕದಾಗಿದೆ ಹೈವೇ ಅಂತೂ. ಆಮೇಲೆ ಅಲ್ಲಿ ಪೆನ್ನಲ್ಲಿ ಇನ್ನೊಂದು ಹೇಳೋಕ್ಕೆ ಇದು ಇಷ್ಟಪಡ್ತೀನಿ. ಪೆನ್ನಲ್ಲಿ ಏನಂದರೆ ಬರೇ ಗಣೇಶ ಗುರು. ಪೆನ್ನಲ್ಲಿ ಯಾವುದೋ ದಬಾರ್ ಅಂತ ಊರೈತೆ, ಬರೇ ಗಣೇಶ ಮಾಡ್ತವ್ರು. ಆಗಲೇ ಇನ್ನು ಎಷ್ಟೋ ಒಂದು 7-8 ತಿಂಗಳೈತೆ, ಆಗಲೇ ಗಣೇಶಗಳು ಸ್ಟಾರ್ಟ್ ಮಾಡ್ತವ್ರೆ. ಸಾಕಾದಾಗಿದೆ ಬಿಡಿ ಗಣೇಶಗಳು ಅಂತೂ. ನಾವು ನೋಡ್ಕೊಂಡು ಟೈಮೇ ಕಳೀಲಿಲ್ಲ. ಅಲ್ಲಿ ಕ್ಯಾಮ್ರಾ ಹಾಕೋಣಕ್ಕೂ ಟೈಮ್ ಇರಲಿಲ್ಲ. ಫುಲ್ಲು ಬಿಸಿಲು ಬೇರೆ. ಹತ್ತತ್ರ ಮುಂಬೈ ಬಂದ್ಬಿಟ್ಟಿದ್ದೀವಿ. ಇನ್ನೇನು 30 ಕಿಲೋಮೀಟ್ರ್ ಅಷ್ಟೇ ಇರೋದು. ಹೋಗ್ಬಿಟ್ಟು ಫಸ್ಟು ಸ್ಟೇ ಆಗಬೇಕು. ಸಿಕ್ಕಾಪಟ್ಟೆ ಬಿಸಿಲು ಗುರು. 100 ಕಿಲೋಮೀಟ್ರೆ 3 ಅವರ್ 4 ಅವರ್ ಜರ್ನಿ ಆಯಿತು. ರೋಡೇ ಚೆನ್ನಾಗಿಲ್ಲ, ಏನು ಮಾಡ್ತೀರಾ. ಅಲ್ಲಿ ಬೆಂಗಳೂರಲ್ಲಿ ಅನ್ಸೋದು ನಮಗೆ ಫುಲ್ ಹೈವೇ ಅಂತ. ಬರ್ದವ್ರಿಗೆ ಗೊತ್ತಾಗುತ್ತೆ. ನೋಡ್ರಿ, ಮುಂಬೈ ಸಿಟಿಗೆ ಇನ್ನು ಜಸ್ಟ್ 10 ಕಿಲೋಮೀಟರ್ ಸಿಟಿಗೆ ಎಂಟ್ರಿ ಆದ್ವಿ. ಆಗಲೇ ನೋಡ್ಬೋದು ಪ್ರತಿಯೊಂದು ಬಿಲ್ಡಿಂಗು. ಫಸ್ಟು ಆ್ಯಂಟಿಲಿಯಾಗಿ ಹೋಗೋಣ ಅಂತ ಅಂಬಾನಿ ಮನೆಗೆ. ಅದು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ನಿಮಗೆ. ಈ ಲಾಗಲ್ಲಿ ಸುಮ್ಮನೆ ಮುಂಬೈ ಸಿಟಿ ಹೆಂಗಿರುತ್ತೆ ಅಂತ ತೋರ್ಸೋಣ ಅಂತ ಮಾಡ್ತಿರೋದು. ಲೈಟಿಂಗ್ಸು ನೈಟ್ ಹೊತ್ತು ಚೆನ್ನಾಗಿರುತ್ತಂತೆ. ನೋಡೋಣ ನೈಟ್ ಹೊತ್ತು ಆದರೆ ಗೋಪ್ರೋಲಿ ಕ್ಯಾಪ್ಚರ್ ಆಗಲ್ಲ, ಅದೊಂದು ಬೇಜಾರು. ಇನ್ನೇನು ಬಿಟ್ಟರೆ ಇನ್ನೇನು ಇಲ್ಲ. ನೋಡ್ಬೋದು ಸಿಕ್ಕಾಪಟ್ಟೆ ಬಿಸಿಲು ಗುರು, ಏನು ಮಾಡ್ತೀರಾ. ಮುಂಬೈಯಲ್ಲಿ ನಾಳೆ ಇವತ್ತು 2 ದಿವಸ ಇರ್ತೀವಿ. ಸುಮಾರು ಶಾರುಖ್ ಖಾನ್ ಮನೆ, ವಿರಾಟ್ ಕೊಹ್ಲಿ ಇವ್ರದ್ದೆಲ್ಲ ಮನೆ ನೋಡ್ಕೊಂಡು ಬರೋದು. ಆ ಪ್ಲೇಸಸ್ ಅಂತ ಏನೂ ಇಲ್ಲ ಮುಂಬೈಯಲ್ಲಿ. ಪೋರ್ಟ್ ಏರಿಯಾ ಬಿಟ್ಟರೆ ಆ ಬೀಚು ಅದು ಇದು ಬಿಟ್ಟರೆ ಇನ್ನೇನು ಇಲ್ಲ ಅಷ್ಟೊಂದು. ನೋಡೋಣ ಒಂದೊಂದೇ ನೀಟು ಕವರ್ ಮಾಡ್ಕೊಂಡು ಆರಾಮಾಗಿ ಬರೋಣ. ಆದರೆ ರೋಡ್ ಅಂತೂ ಸೈಕ್ ಬಿಡ್ರಿ. ಮುಂಬೈ ಸಿಟಿಗೆ ಎಂಟ್ರಿ ಆಗಿದ ತಕ್ಷಣ ಸಕ್ಕದಾಗಿದೆ. ಆದರೆ ಆ ಕಡೆ ಹೇಳ್ದೋಷ್ಟಿಲ್ಲ. ಇಲ್ಲಿಂದ 50 ಕಿಲೋಮೀಟ್ರ್ ಹಿಂದೆ ಹೋಗ್ಬಿಟ್ರೆ ಬರೇ ವೈಟ್ ಟ್ಯಾಪಿಂಗ್ ಮಾಡ್ತವ್ರೆ. ಇನ್ನೊಂದು 4-5 ವರ್ಷ ಬೇಕು ರೋಡ್ ಫಿನಿಷ್ ಆಗೋಕ್ಕೆ. ಪರ್ಫೆಕ್ಟಾಗಿ ಬೇಕು ಅಂದರೆ ಇನ್ನೊಂದು 2 ವರ್ಷ ಕಾಯಿದ್ರೆ ಸ್ವಲ್ಪ ರೆಡಿ ಆಗುತ್ತೆ ಅದು. ಆದರೆ ಇನ್ನೊಂದು ಹೇಳ್ತವ್ರಪ್ಪ ಎಲ್ಲ, ಬೆಂಗಳೂರು ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದರೆ ಮುಂಬೈ ಅದಕ್ಕಿಂತ ಟ್ರಾಫಿಕ್ ಅಂತೆ. ಒಂದೊಂದು ಕಿಲೋಮೀಟ್ರು ಕಾಲು ಗಂಟೆ 1 ಅವರ್ ಆಗುತ್ತಂತೆ ಒಂದೊಂದು ಸಲ. ಅಷ್ಟು ಟ್ರಾಫಿಕ್ ಇರುತ್ತೆ. ನೋಡ್ಬೋದು ನಿಮ್ಗೆ ಯಾವ್ದಾನ ಹಳೆ ಎಪಿಸೋಡ್ ವಿಡಿಯೋ ಯಾವ್ದಾನ ಇದ್ದರೆ ಕಾಪಿ ಮಾಡಿ ಬೇರೆಯವ್ರದ್ದು ಹಾಕ್ತೀನಿ. ಅದು ಟ್ರಾಫಿಕ್ ಹೆಂಗಿರುತ್ತೆ ಅಂತ. ಒಂದೊಂದು ಸಲ ಮುಂಬೈಯಲ್ಲಿ ಸಿಕ್ಕಾಪಟ್ಟೆ ಬೆಂಗಳೂರಿಗಿಂತ ಜಾಸ್ತಿ ಟ್ರಾಫಿಕ್ ಗುರು ಮುಂಬೈಯಲ್ಲಿ. ಎಲ್ಲ ಥರ ಟೆಕ್ನಾಲಜಿಕಲಿ ಎಲ್ಲ ಪ್ರತಿಯೊಂದು ಇದೆ ಮುಂಬೈಯಲ್ಲಿ, ಏನಿಲ್ಲ ಅನ್ನೋಂಗಿಲ್ಲ. ಎಲ್ಲ ಇವಾಗ ಆಲ್ಮೋಸ್ಟ್ ಕ್ರಿಕೆಟರು, ಸೆಲೆಬ್ರಿಟಿಗಳ ಮನೆ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇರೋದು. ಅಂಬಾನಿ ಮನೆ ಹೆಂಗೆ ಹೋಗ್ಬೇಕು ಅಂದರೆ ಅಲ್ಲೊಂದು ಸ್ಲಮ್ ಇದೆ ಪಕ್ಕದಲ್ಲಿ. ಆ ಸ್ಲಮ್ ನೋಡಬೇಕು. ಅಂಬಾನಿ ಮನೆ ಅವ್ರ ಪಕ್ಕದಲ್ಲೇ ಇರೋದು, ಸ್ಲಮ್ ಪಕ್ಕದಲ್ಲೇ. ನೋಡ್ಬೋದು ನೀವು, ತೋರಿಸ್ತೀನಿ. ಅರೆ ಸಿಕ್ಕಾಪಟ್ಟೆ ಹೈವೇ ಕನೆಕ್ಟ್ ಆಗುತ್ತೆ ಗುರು. ಒಂದೊಂದಲ್ಲ 2 ಅಲ್ಲ, ಒಂದು 4-5 ರೂಟ್ ಕನೆಕ್ಟ್ ಆಗುತ್ತೆ ಒಂದು ಹೈವೇಗೆ. ಎಲ್ಲೆಲ್ಲಿ ಬರ್ತಾರೋ ಹೆಂಗೆ ಸೇರ್ತಾರೋ. ಆದರೆ ಲಾರಿಗಳಂತೂ ಸಿಕ್ಕಾಪಟ್ಟೆ ಹೆಂಗೆ ಬೇಕೋ ಹಂಗೆ ಎಳೀತಾರೆ ಗುರು. ಲೆಫ್ಟು ಏನು ನೋಡೋದೇ ಇಲ್ಲ, ಸುಮ್ಮನೆ ಎಳೀತಿರೋದಷ್ಟೇ ಅವ್ರ ಕೆಲಸ. ಫೈನಲ್ಲೇ ಸಿಟಿಗೆ ಕೊನೆಗೂ ರೀಚ್ ಆಗ್ಬಿಟ್ವಿ.
ಸಿಗ್ನಲ್ ಸ್ಟಾರ್ಟ್ ಆಯಿತು. ಇದೇ ಫಸ್ಟು ಸಿಗ್ನಲ್ ನೋಡಪ್ಪ. ನಾವು ಬೆಂಗಳೂರಿಂದ ನೋಡಾದ್ಮೇಲೆ ಬಂದಿರೋದು. ಬೆಂಗಳೂರಲ್ಲೂ ಎಲ್ಲೂ ನೋಡಲಿಲ್ಲ, ಫುಲ್ ಹೈವೇಲೇ ಬಂದಿರೋದು. ಇದೇ ಫಸ್ಟು ಸಿಗ್ನಲ್ ಅಂತ ಹೇಳ್ಬೋದು ನಾನು. ಫಸ್ಟ್ ಸಿಗ್ನಲ್ ಆಫ್ ದ 2 days ಜರ್ನೀಸ್. ಓ ಅಕ್ಕಂದಿರು ಕಾಟ ಸ್ಟಾರ್ಟ್ ಆಯಿತು ಇಲ್ಲೇನಿಲ್ಲ. ಹೋಗಿ ಫ್ರೆಂಡ್ಸ್, ಮುಂಬೈ ಸಿಟಿಲಿ ಸ್ಟೇ ಆಗಬೇಕು. ಇನ್ನು ನಾವು ರೆಸ್ಟ್ ಮಾಡಬೇಕು, ರೆಸ್ಟ್ ಇಲ್ಲ. ಮುಂಬೈ ನೋಡೋ ಅಂಥ ತುಂಬ ಪ್ಲೇಸಸ್ ಇದೆ, ಆದರೆ ಇವಾಗ ಟೈಮ್ ಇಲ್ಲ. ಬೇರೆ ಕಡೆ ಇನ್ನು ನ್ಯಾಸಿಕೆಲ್ಲ ಹೋಗಬೇಕು. ಟ್ರಾವೆಲ್ ಮಾಡ್ತಾನೆ ಇರಬೇಕು ನಾವಂತೂ. ನಮ್ಮ ಜರ್ನಿ ಪ್ಲ್ಯಾನ್ ಇರೋದಿದು 2500-3000 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ. ಅದಕ್ಕೆ ಹೊಡಿತಿದ್ದೀವಿ. ಇವಾಗ ಕರೆಕ್ಟಾಗಿ 1006 ಕಿಲೋಮೀಟರ್ಸ್ ಆಗಿದೆ. ಯಾವ್ದು ಗುರು ಹಂಸು. ಓಕೆ ಫ್ರೆಂಡ್ಸ್, ವೆಲ್ಕಮ್ ಟು ಮುಂಬೈ ಸಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಲೈಕ್ ಬಟನ್ ಒತ್ತಿಲ್ಲ ಅಂದರೆ ದಯವಿಟ್ಟು ಒತ್ತಿಬಿಡಿ, ನಮಗೆ ತುಂಬ ಖುಷಿ ಕೊಡುತ್ತೆ. ಹಂಗೆ ಇನ್ನೂ ಖುಷಿ ಬೇಕು ಅಂದರೆ ಒಂದು ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದೊಂದು ಒತ್ತಿಬಿಡಿ, ಇನ್ನೂ ಖುಷಿ ಆಗುತ್ತೆ.